ಎಲ್ರಿಗೂ ನಮಸ್ಕಾರ. ಶ್ರೀ ಗುರುಭ್ಯೋ ನಮಃ. ಶ್ರೀ ರಾಘವೇಂದ್ರ ಸ್ವಾಮಿಗಳ ಪಾದಯಾತ್ರೆ. ಪ್ರತಿ ವರ್ಷ ನಾವು ಪಾದಯಾತ್ರೆ ಮಾಡ್ತೇವೆ ಆ್ಯಂಡ್ ಬಹಳ ವಿಶೇಷ ಇರುತ್ತೆ. ಪ್ರತಿ ವರ್ಷ ಒಂದಲ್ಲ ಒಂದು ಪವಾಡ ನಡೀತದೆ ಆ್ಯಂಡ್ ನಮ್ಮ ಕಣ್ಮುಂದೆ. ಬಟ್ ಅದನ್ನು ಗಮನಿಸೋ ಶಕ್ತಿ ನಮಗಿರಬೇಕು. ನಾವು ಎಲ್ಲೋ ದಾರಿ ತಪ್ಪಿದಾಗ ಸರಿ ದಾರಿಗೆ ಕರ್ಕೊಂಡು ಹೋಗಲು ಒಬ್ಬರು ಬರ್ತಾರೆ. ನಮ್ಮ ಪಾದಯಾತ್ರೆಯಲ್ಲಿ ನಮ್ಮ ಜೊತೆಯಲ್ಲಿ ಶ್ವಾನ ದೇವರ ರೂಪದಲ್ಲಿ ಜೊತೆ ಬರುತ್ತೆ. ಪಾದಯಾತ್ರೆ ಮುಗಿಸಿ ಹೊರಡಬೇಕಾದ್ರೆ ಟ್ರೈನಲ್ಲಿ ನನಗೆ ಒಂದು ಅದ್ಭುತವಾಗಿ ನಡೆದೋಗುತ್ತೆ. ಅದು ಪ್ರತಿ ವರ್ಷ ನಡೀತದೆ ಟ್ರೈನಲ್ಲಿ, ಅದ್ಭುತ. ಆ್ಯಂಡ್ ಅದರ ಬಗ್ಗೆ ಕೂಡ ನಾನು ಹೇಳ್ತೇನೆ. ರಾಯರನ್ನು ನಂಬೋರಿಗೆ ಅದಕ್ಕೆ ಗೊತ್ತಾಗುತ್ತೆ, ನಂಬದೇ ಇರೋರಿಗೆ ಇದು ಏನೋ ಒಂದು ಇನ್ಸಿಡೆಂಟ್ ಅಂತ ಹೇಳ್ತಾರೆ. ಆದರೆ ಅದಕ್ಕೆ ಮೊದಲು ರಾಯರನ್ನು ದೇವರನ್ನು ನಂಬಬೇಕಾದ್ರೆ ಯಾವುದೇ ದೇವರಾಗಲಿ ಅಥವಾ ಯಾವುದೇ ಗುರುಗಳಾಗಲಿ ಅಪೇಕ್ಷೆ ಇಟ್ಕೊಂಡು ನಂಬಲಿಕ್ಕೆ ಹೋಗಬೇಡಿ. ಅಪೇಕ್ಷೆ ಇಟ್ಕೊಂಡು ಸೇವೆ ಮಾಡಲಿಕ್ಕೆ ಹೋಗಬೇಡಿ. ನನಗೆ ಈ ಥರ ಬೇಕು, ಅದಕ್ಕಾಗಿ ನಾನು ಸೇವೆ ಮಾಡ್ತೀನಿ ಅಂತ ಯಾವತ್ತಿಗೂ ಹೋಗಬೇಡಿ. ದೇವರಿಗೆ ನಮ್ಮ ನಿರ್ಮಲ ಪ್ರೀತಿ ಸಿಗಬೇಕಷ್ಟೇ. ನಾವು ನಿರ್ಮಲ ಪ್ರೀತಿಯನ್ನು ಕೊಟ್ಟರೆ ನಮಗೇನಾಗಬೇಕು ಅದು ಭಗವಂತನಿಗೆ ಗೊತ್ತು, ಅದು ಭಗವಂತನೇ ನೆರವೇರಿಸ್ತಾನೆ. ಸೊ ಹಾಗಾಗಿ ನಿಮ್ಮ ನಂಬಿಕೆಗೆ, ನಿಮ್ಮ ಪೂಜೆಗೆ ನಿಮ್ಮ ಫಲ ಸಿಗುತ್ತೆ. ಯಾವತ್ತೂ ಅಷ್ಟೇ ದೇವರನ್ನು ನಾನು ಈ ಕೆಲಸ ನನಗೆ ಆಗಬೇಕು, ಅದಕ್ಕಾಗಿ ನಾನು ನಿನಗೆ ಈ ಸೇವೆಯನ್ನು ಮಾಡ್ತೀನಿ, ನೀನು ಕೊಡು ಅಂತ ಕೇಳಲಿಕ್ಕೆ ಹೋಗಬೇಡಿ. ಅದಂತೂ ನಾನು ಹೇಳ್ತೇನೆ. ಪಾದಯಾತ್ರೆ ಅಂದರೆ ಏನು, ಹೇಗೆ ನಾವು ಪಾದಯಾತ್ರೆ ಮಾಡಿದ್ವಿ, ಎಷ್ಟು ಜನ ಸೇರಿದ್ವಿ, ಬನ್ನಿ ನೋಡೋಣ. ಆ್ಯಂಡ್ ಪಾದಯಾತ್ರೆಯಲ್ಲಿ ಸುಮಾರು ಎಷ್ಟು ಜನ ಬಂದಿದ್ದಾರೆ? ಸುಮಾರು ಒಂದು 44 ಜನ ಇದ್ದಾರೆ. ಮೊದಲಿಗೆ ನಾವು ಮೊದಲ ಘಟ್ಟ ಹನುಮಂತನನ್ನು ನೋಡಿದ್ವಿ. ಇದು ಪಾದಯಾತ್ರೆ ಶುರು ಆಗಲಿಕ್ಕೂ ಮೊದಲ ಘಟ್ಟ ಹನುಮಂತ ಬಹಳ ವಿಶೇಷ. ಯಾಕೆ ಅಂತೀರಾ? ಇಬ್ಬರು ಮಹಾನ್ ಶಕ್ತಿಗಳಿಂದ ನಿರ್ಮಾಣ ಆದಂಥದ್ದು. ಇಲ್ಲಿ ನಡೆದಿರುವಂತಹ ಪವಾಡ ಬಹಳ ವಿಶೇಷ. ಹಾಗಾಗಿಯೇ ನಾವು ಮೊದಲ ಘಟ್ಟ ಹನುಮಂತನನ್ನು ಮೊದಲು ನೋಡಿ ನಂತರ ಕಲ್ಲೂರಿಗೆ ಹೋಗ್ತೇವೆ. ಕಲ್ಲೂರು ಮಹಾಲಕ್ಷ್ಮಿ ಇನ್ನೂ ಅದ್ಭುತ. ಸೊ ಒಂದಕ್ಕಿಂತಲೂ ಒಂದು ಪವಾಡಗಳು ನಡೆದಿರುವಂತಹ ಜಾಗವೇ ಆಗಿದೆ. ಕಲ್ಲೂರು ಮಹಾಲಕ್ಷ್ಮಿ ಮೂಡಿದ್ದೇ ಗಂಧ ತೇಯುವ ಕಲ್ಲಿನಿಂದ. ಈ ಎರಡೂ ದೇವಸ್ಥಾನದ ಸಂಪೂರ್ಣ ವಿಡಿಯೋ ಯೂಟ್ಯೂಬ್ನಲ್ಲಿದೆ, ಲಿಂಕನ್ನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೇನೆ, ವೀಕ್ಷಿಸಿ. ಸೊ ಇಲ್ಲಿ ಜಾಗದಲ್ಲಿ ಸುಮಾರು 3 ಗಂಟೆಗಳ ಕಾಲ ಎಲ್ಲ ಮಂತ್ರಘೋಷಗಳೊಂದಿಗೆ ಧ್ಯಾನವನ್ನು ಮಾಡಿ, ಪೂಜೆಯನ್ನು ಮಾಡಿ, ದೇವರ ಸಾಕ್ಷಾತ್ಕಾರವನ್ನು ಪಡೆದುಕೊಂಡು ಇಲ್ಲೂ ಕೂಡ ಒಂದು ವಿಶೇಷ ನಡೆಯುತ್ತೆ. ನಿಮ್ಮ ಭಕ್ತಿಗೆ ತಕ್ಕಂತೆ, ಅಂದರೆ ಯಾವ ಜೀವಿಯಲ್ಲಾದರೂ ಯಾವ ವ್ಯಕ್ತಿಯಲ್ಲಾದರೂ ನಿಮಗೆ ದೇವರ ರೂಪ ನಿಮಗೆ ಕಂಡೇ ಕಾಣುತ್ತೆ. ಸೊ ಒಬ್ಬೊಬ್ಬರಿಗೆ ಒಂದು ಅನುಭವ ಬರುತ್ತೆ. ಪಾದಯಾತ್ರೆಯನ್ನು ಕಲ್ಲೂರು ಮಹಾಲಕ್ಷ್ಮಿ ಟೆಂಪಲ್ನಿಂದ ಶುರು ಮಾಡಿದ್ವಿ. ನಡೆದುಕೊಂಡು ಹೋಗುವಂತಹ ಹಾದಿ ಬಹಳ ವಿಶೇಷ. ನಾವು ಸಿಟಿಯ ಲೈಫ್ನಲ್ಲಿ ಬಹಳ ಮಜಬೂತಾಗಿ ಗಾಡಿಗಳಲ್ಲಿ ಓಡಾಡ್ತಾ ಸ್ವಲ್ಪ ದೂರವೂ ನಡೆಯೋದಿಲ್ಲ. ಬಟ್ ಈ ಜಾಗದಲ್ಲಿ ನಡಿಬೇಕಾದ್ರೆ ಮೊದಲು ನೀವು ಮಣ್ಣಲ್ಲಿ ನಡೀತೀರಾ, ಧೂಳಲ್ಲಿ ನಡೀತೀರಾ, ರಸ್ತೆ ಡಾಂಬರ್ ಹಾಕಿರುವಂತಹ ರಸ್ತೆಯಲ್ಲಿ ನಡೀತೀರಾ, ಹಳ್ಳಿಗಳಲ್ಲಿ ನಡೀತೀರಾ. ಹಳ್ಳಿಗಳಲ್ಲಿ ಜಾನುವಾರುಗಳು ಎಲ್ಲವೂ ಓಡಾಡ್ತಾನೆ ಇರ್ತದೆ. ಹಳ್ಳಿಯ ಜನ, ಬಡತನದಲ್ಲಿರುವಂತಹ ಜನ, ಕಷ್ಟ ಬೀಳುತ್ತಿರುವಂತಹ ರೈತರು, ನೀವು ಹೋಗ್ತಿರ್ಬೇಕಾದ್ರೆ ದಾರಿಯಲ್ಲಿ ವ್ಯವಸಾಯ ಮಾಡ್ತಿರುವಂತಹ ಅನೇಕ ರೈತರು ಹತ್ತಿ ಬಿಡಿಸ್ತಾ ಇರ್ತಾರೆ, ಮೆಣಸಿನಕಾಯಿ ಬಿಡಿಸ್ತಾ ಇರ್ತಾರೆ, ಹೊಡೆದಲ್ಲಿ ಇನ್ನೇನೋ ಕೆಲಸ ಮಾಡ್ತಿರ್ತಾರೆ. ಎಲ್ಲವನ್ನ ಕಣ್ತುಂಬಿಕೊಂಡು ಈ ರಸ್ತೆಯ ಮೂಲಕ ಹೋಗ್ತೀರಾ. ಆ್ಯಂಡ್ ಈ ರಸ್ತೆ ನಿಮಗೆ ನಿಮ್ಮ ಲೈಫ್ನಲ್ಲಿ ಒಂದು ಪಾಠವನ್ನು ಕಲಿಸುತ್ತೆ, ಜೀವನದ ಪಾಠಗಳನ್ನು ಕಲಿಸುತ್ತೆ. ಆ್ಯಂಡ್ ಹೋಗಬೇಕಾದ್ರೆ ಜೊತೆಯಲ್ಲಿ ಗುರುಗಳು ಒಂದಲ್ಲ ಒಂದು ವಿಚಾರವನ್ನು ತಿಳಿಸ್ಕೊಡ್ತಾ, ಜೀವನದ ಅಗತ್ಯ, ಮೌಲ್ಯ, ಜೀವನದಲ್ಲಿ ನಾವು ಮಾಡುವಂತಹ ಸೇವೆ, ನಡೆದಿರುವಂತಹ ಹಲವು ಘಟನೆಗಳು, ಪವಾಡಗಳು, ಹೀಗೆ ಹಲವು ವಿಚಾರಗಳನ್ನು ಮಾತನಾಡ್ತಾ ಜೊತೆಯಲ್ಲಿ ಸಾಗ್ತಾ ಇರ್ತೇವೆ. ಕೆಲವರು ನಡಿಲಿಕ್ಕೆ ಆಗೋದಿಲ್ಲ, ಕಷ್ಟ ಬೀಳ್ತಾ ಇರ್ತಾರೆ. ಕೆಲವರು ಮನಸ್ಸನ್ನು ಗಟ್ಟಿ ಮಾಡಿ ನಡೀತಾ ಇರ್ತಾರೆ. ಆ್ಯಂಡ್ ಕೊನೆಯದಾಗಿ ಒಂದು ಜಾಗಕ್ಕೆ ಬಂದು ತಲುಪಿದಾಗ ಪ್ರಸಾದವನ್ನು ಸ್ವೀಕಾರ ಮಾಡಿ ನಂತರ ಅಲ್ಲಿ ರೆಸ್ಟ್ ಮಾಡ್ತೇವೆ. ಅದು ಆಗಲಿಕ್ಕೆ ನಿಮಗೆ 2 ಗಂಟೆ ಆಗಿರುತ್ತೆ. ಮತ್ತು ಒಂದು ತಾಸು ನೀವು ಅಲ್ಲಿ ವಿಶ್ರಾಂತಿಯನ್ನು ಪಡೆದು ಬಿಚ್ಚಾಲೆಗೆ ನಡೆದುಕೊಂಡು ಹೋಗ್ತೇವೆ. ಈ ಸಲ ಅಂತೂ ನಾವು ಕಳೆದ ಬಾರಿ ರೈಲ್ವೆ ಟ್ರ್ಯಾಕ್ ಮೇಲೆ ನಡೀತಾ ಇದ್ವಿ. ಈ ರೈಲ್ವೆ ಟ್ರ್ಯಾಕಲ್ಲಿ ನಡಿಬೇಕಾದ್ರೆ ಒಂದಷ್ಟು ಅವಘಡಗಳಾಗುವಂತಹ ಸಾಧ್ಯತೆ ಇರುತ್ತೆ. ಯಾಕೆಂದರೆ ಎಷ್ಟೋ ಜನ ಪ್ರಾಣವನ್ನು ಆ ರೈಲ್ವೆ ಟ್ರ್ಯಾಕ್ನಲ್ಲಿ ಕಳೆದುಕೊಂಡಿರ್ತಾರೆ. ಹಾಗಾಗಿ ಆ ಜಾಗ, ಆ ಸಂದರ್ಭ ಅಥವಾ ಅಲ್ಲಿ ನಡೆಯೋದು ಬೇಡ ಅಂಥೇಳಿ ಮತ್ತು ನಾವು ಹಳ್ಳಿಯ ಮೇಲೆ ಹೊರಟ್ರಿ. ಈ ಸಲ ಕಳೆದ ಬಾರಿ ನಾವು ಆ ಜಾಗದಲ್ಲಿ ನಡೆದಿದ್ವಿ. ಸೊ ಹಾಗಾಗಿ
ಬೇಡ, ರೈಲ್ವೆ ಟ್ರ್ಯಾಕ್ ಮೇಲೆ ಬೇಡ ಅಂಥೇಳಿ ಹಳ್ಳಿಗಳ ಮೇಲೆ ಬಂದ್ವಿ. ಹಳ್ಳಿಗಳ ಮೇಲೆ ಬರಬೇಕಾದ್ರೆ ಅನೇಕ ದೇವಸ್ಥಾನಗಳೆಲ್ಲ ಕಣ್ಣಿಗೆ ಕಾಣಿಸ್ತಾ ಇತ್ತು. ಆ ದೇವಸ್ಥಾನಕ್ಕೆ ಹೋಗಿ ದೇವರ ದರ್ಶನವನ್ನು ಪಡೆದುಕೊಂಡು ಹಾಗೆ ಹಳ್ಳಿಗಳಲ್ಲಿ ನಡೆಯಬೇಕಾದ್ರೆ ಬಹಳ ವಿಶೇಷ ಇತ್ತು ಹಳ್ಳಿಗಳಲ್ಲಿ. ಆ್ಯಂಡ್ ಪ್ರತಿಯೊಂದು ಹಳ್ಳಿಯ ಜೀವನ ನೋಡಿಕೊಂಡು ಹಾಗೆ ನಡಿಬೇಕಾದ್ರೆ ಇನ್ನೇನು ಬಂದ್ವಿ. ಬರಬೇಕಾದ್ರೆ ಕತ್ತಲಾಗೋಗಿತ್ತು. ಕತ್ತಲಾದಮೇಲೆ ದಾರಿ ತಪ್ಪೋಗ್ಬಿಟ್ವಿ ಒಂದು ಕ್ಷಣ. ನೋಡಿ, ಇದೇ ವಿಶೇಷ. ಅಲ್ಲೂ ರಾಯರು ಕಾಯ್ತಾರೆ ಅನ್ನೋದಕ್ಕೆ ಇದೇ ಬಹಳ ವಿಶೇಷ. ದಾರಿ ತಪ್ಪಿದಾಗ ಒಬ್ಬರು ಯಾರೋ ಕರೆದ್ರು, ಅಲ್ಲಿ ಹೋಗ್ಬಿಡಿ ಬನ್ನಿ ಅಂತ. ಯಾಕೆ ಅಂದರೆ ಅಲ್ಲಿ ನೀರು ನಿಂತಿದೆ, ಕೆಳಗಡೆ ಹೋಗ್ಲಿಕ್ಕಾಗಲ್ಲ, ಬನ್ನಿ ಅಂತ ಕರೆದ್ರು. ಬೇರೆ ದಾರಿ ಮೂಲಕ, ರೈಲ್ವೆ ಟ್ರ್ಯಾಕ್ ಮೂಲಕ ನಮ್ಮನ್ನು ಕರೆದುಕೊಂಡು ಬಂದು ಇನ್ನೊಂದು ಜಾಗಕ್ಕೆ ತಲುಪಿಸಿ ಹೀಗೆ ಹೋಗಿ ಅಂಥೇಳಿ ಕಳಿಸ್ಕೊಟ್ರು. ಸೊ ನಮಗೆ ದಾರಿ ದೀಪವಾಗಿ ಸುಮಾರು ಅರ್ಧ ಕಿಲೋಮೀಟ್ರ್ ನಡ್ಕೊಂಡು ಜೊತೆಯಲ್ಲಿ ಬಂದು ನಮಗೆ ದಾರಿ ತೋರಿಸಿದ್ರು. ಸೊ ಇದು ಯಾರ ರೂಪ? ದೈವದ ರೂಪವೇ ಅಲ್ವೇ? ಯಾಕೆಂದರೆ ಆ ಕತ್ತಲಲ್ಲಿ ಯಾರೋ ಬಂದು ನಮಗೆ ಹೋಗುವಂತಹ ದಾರಿಯನ್ನು ತೋರಿಸೋದು ದೈವವೇ ಸರಿ. ಮತ್ತು ನಾವು ನಡ್ಕೊಂಡು ಹೋಗೋಷ್ಟೊತ್ತಿಗೆ ಸುಮಾರು 7:30 ಆಗಿತ್ತು. ಸೊ ಹೋದ ತಕ್ಷಣ ಗುರುಗಳ ಆಶೀರ್ವಾದವನ್ನು ಪಡೆದು ಅಲ್ಲಿ ಗುರುಗಳು ಬಂದಂತಹ ಎಲ್ಲರಿಗೂ ಊಟ ಉಪಚಾರಗಳಿಗಾಗಿ ಎಲ್ಲವನ್ನು ಮಾಡಿಸಿದರು. ಆ್ಯಂಡ್ ಅದಕ್ಕೆ ಮೊದಲು ನಮಗೆ ಒಂಚೂರು ಕಾಫಿ ಟೀಗನ್ನು ಕೊಟ್ಟು ಸನ್ಮಾನವನ್ನು ಮಾಡಿ, ಬಂದಂತಹ ಎಲ್ಲ ಭಕ್ತಾದಿಗಳಿಗೆ ಸನ್ಮಾನವನ್ನು ಮಾಡಿ ಒಂದು ಪ್ರಸಾದ ಸ್ವೀಕಾರಕ್ಕೆ ನಮಗೆ ಕಳಿಸ್ಕೊಟ್ರು. ಬಹಳ ವಿಶೇಷ ಸಂದರ್ಭ ಇದು. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ನರಸಿಂಹೋ ಅಖಿಲಾಜ್ಞಾನ ಮತಧ್ವಾಂತ ದಿವಾಕರ ಜಯತ್ಯಮದ ಸಜ್ಞಾನ ಸುಖಶಕ್ತಿ ಪಯೋನಿಧಿ ದುರ್ವಾದಿಧ್ವಾಂತರವೇ ವೈಷ್ಣವೇ ವರವೇ ಶ್ರೀರಾಘವೇಂದ್ರ ಗುರವೇ ನಮೋತ್ಯಂತ ದಯಾಲವೇ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ವಿಶೇಷವಾಗಿ ರಾಘವೇಂದ್ರ ಸ್ವಾಮಿಗಳ ಪಾದಯಾತ್ರೆ ಅಂದರೆ ಒಂದು ಆನಂದ. ಅದು ಇಡೀ ಜಗತ್ ಜಾಹೀರಾದಂತಹ ಒಂದು ಸಮಾಚಾರ. ಆ ರೀತಿಯಾಗಿ ಪ್ರತಿ ವರ್ಷವೂ ಕೂಡ ನಮ್ಮವರೇ ಆದಂತಹ ಹುಬ್ಬಳ್ಳಿಯಿಂದ ಪಾದಯಾತ್ರೆಗೆ ಬರ್ತಾ ಇದ್ದಾರೆ. ಇಲ್ಲಿ ಲಕ್ಷ್ಮೀದೇವಿ ಸನ್ನಿಧಾನ ಕಲ್ಲೂರಿನಿಂದ ಮಂತ್ರಾಲಯದವರೆಗೆ ಪಾದಯಾತ್ರೆಗೆ ಬಂದು ಮಾರ್ಗ ಮಧ್ಯದಲ್ಲಿ ರಾಘವೇಂದ್ರ ಸ್ವಾಮಿಗಳು 13 ವರ್ಷ ತಪಸ್ಸು ಮಾಡಿದಂತಹ ಸ್ಥಳ ಜಪದ ಕಟ್ಟೆ ಅಂತ ಕರೀತಾರೆ. ಭಿಕ್ಷಾಲಯ ಕ್ಷೇತ್ರ ಅಪ್ಪಣ್ಣಾಚಾರ್ಯರಿಂದ ಪ್ರತಿಷ್ಠಿತವಾದಂಥ ರಾಘವೇಂದ್ರ ಸ್ವಾಮಿಗಳ ಏಕಶಿಲಾ ವೃಂದಾವನ ಸನ್ನಿಧಾನದಲ್ಲಿ ವಿಶೇಷವಾಗಿ ಎಲ್ಲರೂ ಕೂಡ ಪಾದಯಾತ್ರೆಗೆ ಪ್ರತಿ ವರ್ಷ ಬರ್ತಾ ಇದ್ದಾರೆ. ಅಲ್ಲಿಯ ವಂಶಸ್ಥರು, ಅಪ್ಪಣ್ಣಾಚಾರ ವಂಶಸ್ಥರು ಇವತ್ತಿಗೂ ಕೂಡ 6ನೇ ತಲೆಮಾರಿನವರು ಇಲ್ಲಿ ಇದ್ದಾರೆ. ಅವರೆಲ್ಲರೂ ಕೂಡ ವಿಶೇಷವಾಗಿ ಎಲ್ಲ ಭಕ್ತಾದಿಗಳಿಗೆ ವಿಶೇಷವಾಗಿ ಅನುಗ್ರಹ ಮಾಡ್ತಾ ಎಲ್ಲ ಭಕ್ತಾದಿಗಳಿಗೆ ಅನ್ನದಾನದಿಂದ ಮಾಡ್ತಾ ಇದ್ದಾರೆ. ಈಗ ಬಂದಂತಹ ನಮ್ಮವರೇ ಆದಂತಹ ಪಾದಯಾತ್ರಾರ್ಥಿಗಳು ಪ್ರತಿ ವರ್ಷವೂ ಕೂಡ ವಿಶೇಷವಾಗಿ ರಾಯರ ಸೇವೆ ಅವರು ಮಾಡ್ತಾ ಇದ್ದಾರೆ. ಇನ್ನೂ ಅವರಿಗೆ ಹೆಚ್ಚಿನ ಒಂದು ಅವರ ಇಷ್ಟಾರ್ಥಗಳು ಏನು ಅವರೆಲ್ಲ ಅಪೇಕ್ಷೆಗಳಿವೆ, ಆ ಎಲ್ಲ ಅಪೇಕ್ಷೆಗಳನ್ನು ಅಪೇಕ್ಷಿತ ಪ್ರದಾತ ಅನ್ನೋ ರಾಘವೇಂದ್ರ ನವಿದ್ಯತೆ ಅಂತ ಹೇಳಿದಂತೆ ಆ ರಾಘವೇಂದ್ರ ಸ್ವಾಮಿಗಳು ವಿಶೇಷವಾಗಿ ಅವರೆಲ್ಲರಿಗೂ ಕೂಡ ಆ ತಂಡಕ್ಕೆ ಎಲ್ಲರಿಗೂ ವಿಶೇಷವಾಗಿ ರಾಯರ ಅನುಗ್ರಹ ಮಾಡಲಿ ಅಂತ ಇಲ್ಲಿಯ ವಂಶಸ್ಥರಾದಂತಹ ಬಾಡದ ಶ್ಯಾಮಾಚಾರ್ಯರು, ಅಣ್ಣಂದಿರಾದಂತಹ ರಾಘವೇಂದ್ರಾಚಾರ್ಯರು, ಕೃಷ್ಣಾಚಾರ್ಯರು ಮತ್ತು ಶ್ಯಾಮಾಚಾರ್ಯರು ಎಲ್ಲರಿಗೂ ಕೂಡ ವಿಶೇಷವಾಗಿ ಅವರಿಗೆ ಅಭಿನಂದನೆಯನ್ನು ಸಲ್ಲಿಸ್ತಾ ಇದ್ದಾರೆ. ಎಲ್ಲರಿಗೂ ಒಳ್ಳೆಯದಾಗಲಿ. ಧನ್ಯವಾದಗಳು. ನಮಸ್ಕಾರ. ಬಹಳ ವಿಶೇಷ ಸಂದರ್ಭ ಇದು. ಗುರುಗಳು ನನ್ನ ಹೆಸರನ್ನು ನೆನಪನ್ನು ಇಟ್ಕೊಂಡು, ಗೊತ್ತಿಲ್ಲ ಅವರಿಗೆ ಮನಸ್ಸಿಗೆ ನನ್ನ ಹೆಸರು ಹೇಗೆ ಬಂತು ಅನ್ನೋದೇ ಗೊತ್ತಿಲ್ಲ, ನನ್ನನ್ನು ಕರೆದು ರಾಯರ ವಿಚಾರದಲ್ಲಿ ಒಳ್ಳೆ ಕೆಲಸ ಮಾಡಿದ್ದೀಯಾ ನೀನು ಅಂತ ಹೇಳಿ ಹೊಗಳಿ ನನಗೂ ಒಂದು ಸನ್ಮಾನ ಮಾಡಿದ್ರು. ಬಹಳ ಖುಷಿ ಆಯಿತು ಆ ಸಂದರ್ಭ. ಮರುದಿನ ನಾವು ಹೋಗಲಿಕ್ಕೆ ಸಿದ್ಧರಾದ್ರಿ. ಮರುದಿನ ಬೆಳಗ್ಗೆ ಒಂದು 3 ಗಂಟೆಗೆ ಎದ್ದು ಸ್ನಾನಗಳನ್ನೆಲ್ಲ ಮುಗಿಸಿ ನದಿಯಲ್ಲಿ ಬಂದು 3 ರಿಂದ 4 ಗಂಟೆ ದೇವರ ಒಂದು ಧ್ಯಾನವನ್ನು ಮಾಡಿ ಚಂದ್ರ ರಾಘವೇಂದ್ರ ರಥವನೇರಿದ ಚಂದ್ರ ಕಂಬದಿ ನರಹರಿ ಬರಿಸಿದ ಕಂದ ಕುಂಬಿನಿ ಪತಿ ಕುಹಯೋ
ನಂಬಿದವರ ಪೊರೆವಾ ಆ ನಂಬಿದವರ ಪೊರೆವಾ ರಥವನೇರಿದ ಚಂದ್ರ ರಾಘವೇಂದ್ರ ರಥವನೇರಿದ ಚಂದ್ರ. ದೇವರ ಒಂದು ಸಾಕ್ಷಾತ್ಕಾರವನ್ನು ಪಡೆದುಕೊಂತ ಮಂತ್ರಾಲಯಕ್ಕೆ ಹೊರಟ್ವಿ. ಪಾದಯಾತ್ರೆ ಮಂತ್ರಾಲಯಕ್ಕೆ ಹೊರಡಬೇಕಾದ್ರೆ ಬಹಳ ವಿಶೇಷ. ಇದನ್ನು ನಾನು ಮಂತ್ರಾಲಯಕ್ಕೆ ಪಾದಯಾತ್ರೆ ಬಿಚ್ಚಾಲೆಯಿಂದ ಶುರು ಮಾಡಿದಾಗ ನನ್ನ ಕಾಲುಗಳು ಯಾಕೋ ನೋವಲಿಕ್ಕೆ ಶುರುವಾಯಿತು. ಅದಕ್ಕೆ ಮೊದಲು ನಡೆದಾಗ ಅವತ್ತು ನೋವಿರಲಿಲ್ಲ, ಆದರೆ ನೆಕ್ಸ್ಟ್ ಡೇ ನಡಿಬೇಕಾದ್ರೆ ಸ್ವಲ್ಪ ನೋವು ಬಂದಾಗ ಚಪ್ಪಲಿಯನ್ನು ಬಿಚ್ಚಿ ನಡೆಯುವಂತೆ ಮನಸ್ಸಾಯಿತು. ಚಪ್ಪಲಿ ಹಾಕಲಿಕ್ಕೆ ಆಗಲಿಲ್ಲ, ಚಪ್ಪಲಿಯನ್ನು ಬಿಚ್ಚೇ ನಡೀತಾ ಇದ್ದೆ. ಗುರುಗಳ ಜೊತೆ ನಡ್ಕೊಂಡು ಹೋಗ್ತಾ ಇರಬೇಕಾದ್ರೆ ಸುಮಾರು ದೂರ ಹೋದ್ಮೇಲೆ ಒಂದು ಸಣ್ಣ ಪ್ರಸಾದವನ್ನು ಸ್ವೀಕಾರ ಮಾಡಿ ಮತ್ತೆ ನಡಿಲಿಕ್ಕೆ ಶುರು ಮಾಡಿದ್ವಿ. ನಡೀತಾ ನಮಗೆ ಕಾಲು ತುಂಬಾ ನೋವಲಿಕ್ಕೆ ಶುರುವಾಯಿತು, ಸುಸ್ತಾಗಲಿಕ್ಕೆ ಶುರುವಾಯಿತು. ನನ್ನ ಮುಂದೆ ಗುರುಗಳು ನಡೀತಾಯಿದ್ರು. ಸೊ ಅವ್ರನ್ನ ಬಿಟ್ಟು ನಾನು ಸೈಡಿಗೆ ಹೋಗಿ ವಿಶ್ರಾಂತಿಯನ್ನು ಪಡೆದೆ. ಆ್ಯಂಡ್ ವಿಶ್ರಾಂತಿಯನ್ನು ಪಡೆದು ಮತ್ತೆ ಇಬ್ಬರು ನನ್ನ ಜೊತೆಯಲ್ಲಿದ್ದರು. ಅವ್ರು ಕರ್ಕೊಂಡು ನಾನು ಹೊರಡಲಿಕ್ಕೆ ಶುರು ಮಾಡಿದಾಗ ಸೀನಿಯರ್ ಪಾದಯಾತ್ರಿಗಳಿದ್ದರು. ಅವರು ನಮ್ಮ ಹತ್ರ ಗುರುಗಳು, ನವನಗರ ಗುರುಗಳು ರೆಡಿ ಮಾಡಿರುವಂತಹ ತುಪ್ಪದ ಬತ್ತಿಗಳಿದೆ, ಇದನ್ನು ಸರಿಯಾದ ಸಮಯಕ್ಕೆ ಅವರಿಗೆ ತಲುಪಿಸಿ ಅಂತ ಹೇಳಿದರು. ಆಗ ನನಗೆ ಅದನ್ನು ತೆಗೆದುಕೊಂಡು ನಾನು ಹೊರಡಬೇಕಾದ್ರೆ ಸ್ವಲ್ಪ ದೂರ ಹೋದ್ವಿ, ಒಂದು ಹನುಮಂತನ ಗುಡಿ. ಅಷ್ಟೊತ್ತಿಗೆ ನನಗೆ ಸುಸ್ತಾಗೋಯ್ತು. ಇಲ್ಲಿಲ್ಲದ ಸುಸ್ತು, ವಿಪರೀತ ಸುಸ್ತು. ಇನ್ನೊಂದೆರಡು ಹೆಜ್ಜೆ ಇಟ್ಟರೆ ನಾನು ಸುಸ್ತಾಗಿ ಬೀಳ್ತೀನಿ ಅನ್ನೋ ರೀತಿ ಆಯಿತು. ನಾನು ಹೋಗಿ ಹನುಮಂತನ ಕೆಳಗಡೆ ಕುತ್ಕೊತೀನಿ ಬನ್ನಿ ಅಂತ ಕರೆದೆ ಜೊತೆಲಿ ಇದ್ದಂತಹ ಇಬ್ಬರಿಗೂ. ಅವರು ಪರವಾಗಿಲ್ಲ, ನಾವು ಓಡ್ತೀವಿ, ನೀವು ವಿಶ್ರಾಂತಿ ತೊಗೊಂಡು ಬನ್ನಿ ಅಂತೇಳಿ, ಯಾಕಂದರೆ ನಿಮ್ಮ ಜೊತೆ ಕಾದ್ಕೊಂಡಿದ್ರೆ ವೇಸ್ಟ್ ಆಗಿಬಿಡುತ್ತೆ ನಮಗೆ ಟೈಮು, ನಾವು ನಡ್ಕೊಂಡು ಹೊರಟ್ಬಿಡ್ತೀವಿ ಅಂದರು ಅವರು. ಸರಿ ಹೋಗಲಿ ಅಂತ ಬಿಟ್ಬಿಟ್ಟೆ. ಕುತ್ಕೊಂಡೆ, ನಾನು ಅಲ್ಲೇ ಇದ್ದೆ. ವಿಶ್ರಾಂತಿಯನ್ನು ಪಡೆದೆ ಸ್ವಲ್ಪ ಹೊತ್ತು. ನಂತರ ಒಂದು 5 ನಿಮಿಷ ವಿಶ್ರಾಂತಿ ಪಡೆದ ಮೇಲೆ ನನಗೆ ಭಯ ಆಯಿತು. ಯಾಕೆಂದರೆ ರಾಘವೇಂದ್ರ ಸ್ವಾಮಿಗಳಿಗಾಗಿ ತುಪ್ಪದಾರತಿಯನ್ನು ಬೆಳಗಲು ತಂದಿದ್ದಂತಹ ಬತ್ತಿ ನನ್ನ ಕೈಯಲ್ಲಿತ್ತು. ಅದನ್ನು ಗುರುಗಳಿಗೆ ತಲುಪಿಸಬೇಕು. ನಮ್ಮ ಸೀನಿಯರ್ಸು, ಹಿರಿಯರು ಅವರು ಹಿಂದೆ ಉಳಿದಿದ್ದಾರೆ, ಅವರು ಇನ್ನೂ ಬಂದಿಲ್ಲ. ನಾನು ಇಲ್ಲಿ ವೆಯ್ಟ್ ಮಾಡ್ತಾಯಿದ್ದೀನಿ. ಆ್ಯಂಡ್ ಎಲ್ಲಿ ಅಪಚಾರ ಆಗಿಬಿಡುತ್ತೋ ಅಂಥೇಳಿ ಸ್ವಲ್ಪ ಭಯ ಶುರುವಾಯಿತು. ಸರಿ ಎದ್ದೆ, ಹನುಮಂತನಿಗೆ ನಮಸ್ಕಾರ ಹಾಕಿದೆ. ಅದು ಹನುಮಂತನಿಗೆ ನಮಸ್ಕಾರ ಹಾಕಿದ್ದು ಬಹಳ ವಿಶೇಷ. ಏನಂದರೆ ನನ್ನ ಮನಸ್ಸಲ್ಲಿ ದೇವರನ್ನ ನಂಬಬೇಕು ಅನ್ನೋದು ಅಲ್ಲ, ಅಥವಾ ಸುಮ್ಮನೆ ಹಾಕಬೇಕು ಅನ್ನೋದು ಅಲ್ಲ. ಮನಸ್ಸಿಗೆ ಬಂತು, ಕಾಪಾಡೋ ತಂದೆ ಅಂತ ಕೇಳಿದೆ, ನಡೆಯುವ ಶಕ್ತಿ ಕೊಡು ಅಂತ ಕೇಳಿದೆ. ಸರಿ ಆಯಿತು, ನಡಿಲಿಕ್ಕೆ ಶುರು ಮಾಡಿದೆ. ಆಗ ಅಲ್ಲಿ ಬಂದು ನಾನು ಅಲ್ಲಿಗೆ ಬರುವವರೆಗೂ ನಾನು ಚಪ್ಪಲಿ ಹಾಕಿರಲಿಲ್ಲ ಕಾಲಿಗೆ. ಅಲ್ಲಿ ಬಂದಿದ್ದಾದಮೇಲೆ ಚಪ್ಪಲಿ ಹಾಕುವಂತೆ ಒಂದು ಪ್ರೇರಣೆ ಆಯಿತು. ಚಪ್ಪಲಿ ಹಾಕ್ಕೊಂಡೆ ಕಾಲಿಗೆ. ನಡೆದೆ ಮಂತ್ರಾಲಯದ ಒಂದು ದ್ವಾರ ಇನ್ನೇನು 1.5 ಕಿಲೋಮೀಟರ್ ದೂರದಲ್ಲಿದೆ. ಆ ಸಂದರ್ಭದಲ್ಲಿ ನನ್ನನ್ನು ಕರೆದುಕೊಂಡು ಬಂದಂತಹ, ಈ ಒಂದು ಪಾದಯಾತ್ರೆಗೆ ಕರೆದುಕೊಂಡು ಬಂದಂತಹ ಸುನೀಲಣ್ಣ ಅವರಿಗೆ ಫೋನ್ ಹಚ್ಚಿದೆ. ಎಲ್ಲಿದೆಯಪ್ಪ ಅಂದರು. ಇಲ್ಲಿ ಚಟ್ನಿ ಪಲ್ಯ ಅಂತ ಇದ್ದೀನಿ, ಚಟ್ನಿಪಲ್ಲಿ ಅಂತ ಒಂದು ಗ್ರಾಮ, ಆ ಚಟ್ನಿಪಲ್ಲಿ ಗ್ರಾಮದಲ್ಲಿದ್ದೀನಿ ಅಂದೆ. ಅಲ್ಲಿಂದ ಸುಮಾರು 1.5 ಕಿಲೋಮೀಟ್ರ್ ಆಗ್ಬೋದು. ಬಂದುಬಿಡಪ್ಪ, ಏನೂ ಇಲ್ಲ, ಎಲ್ಲ ಕಾಯ್ತಾ ಇದ್ದೀವಿ, ನೀನು ಹೊರಡಬೇಕು, ನೀನು ಬಂದುಬಿಡು, ನೀನು ಆರಾಮ ಬಾ, ರಾಯರಿದ್ದಾರೆ ಅಂದರು. ಸರಿ ಆಯಿತು, ಅಜ್ಜ ಇದ್ದಾರೆ, ಬಾ ಅಪ್ಪ ನೀನು ನಡ್ಕೊಂಬಾ ಅಂದರು. ಸರಿ ನಾನು ನಡೆದುಕೊಂಡು ಹೊರಟೆ. ಹೋಗ್ತಾ ಸುಸ್ತಾಗ್ತಾ ಇದ್ದಿದ್ದು, ಸ್ವಲ್ಪ ವಿಶ್ರಾಂತಿ ಸಿಗ್ಲಿಕ್ಕೆ ಶುರುವಾಯಿತು. ಒಂದು ಸ್ವಲ್ಪ ನೆರಳು ಬರಲಿಕ್ಕೆ ಶುರುವಾಯಿತು. ಮೇಲೆ ನಡ್ಕೊಂಡು ಹೆಂಗೋ ಹೊರಟೆ. ಹೇಗೋ ಮಾಡಿ ಹೋಗಿ ಗುರುಗಳ ಕೈಗೆ ಆ ಬತ್ತಿಯನ್ನು ಕೊಟ್ಟೆ. ಗುರುಗಳು ಹೋಗಿ ದೇವರ ದರ್ಶನವನ್ನು ಪಡೆದುಕೋ, ಹನುಮಂತನ ದರ್ಶನವನ್ನು ಪಡೆದುಕೋ ಅಂದರು. ಅಲ್ಲಿ ದ್ವಾರದ ಮುಂದೆ, ಮಂತ್ರಾಲಯದ ಮುಖ್ಯ ದ್ವಾರದ ಮುಂದೆನೇ ಹನುಮಂತ ಇದ್ದಾನೆ. ಹನುಮಂತನ ಒಂದು ದರ್ಶನವನ್ನು ಪಡೆದೆ. ಹನುಮಂತನ ಆಶೀರ್ವಾದವನ್ನು ಪಡ್ಕೊಂಡು ಕೆಳಗಡೆ ಬಂದೆ. ಯಾಕೋ ವಿಶ್ರಾಂತಿ ಪಡಿಬೇಕು ಅಂತ ಅನಿಸ್ತಾ ಇದೆ ಮನಸ್ಸಿಗೆ. ಆ ಸಂದರ್ಭಕ್ಕೆ ಗುರುಗಳು ಕರೆದುಬಿಟ್ಟು ಹೇಳಿದ್ರು, ನೋಡಪ್ಪ, ಬಿಚ್ಚಾಲೆಯಿಂದ ಒಂದು ಶ್ವಾನ ನಮ್ಮ ಜೊತೆಗೆ ಬಂದಿದೆ ನೋಡು ಅಂತ ತೋರಿಸಿದ್ರು. ನಾನು ಅದು ವಿಡಿಯೋವನ್ನು ತೆಗೆದುಕೊಂಡೆ. ಸ್ವಲ್ಪ ನನಗನ್ನಿಸ್ತು ಅದು ಹೆಂಗೆ ಬಂದಿದೆ, ಇದು ಏನೋ ಸುಮ್ಮನೆ ಇಲ್ಲೆಲ್ಲೋ ಬಂದಿರ್ಬೋದು ಅಂತ. ಆಮೇಲೆ ಹೇಳಿದ್ರು, ಈಗ ನೋಡು ಮಂತ್ರಾಲಯಕ್ಕೂ ಬರುತ್ತೆ ಇದು ಅಂತ. ಮಂತ್ರಾಲಯಕ್ಕೂ ಬರಲಿಕ್ಕೆ ಶುರುವಾಗೋಯಿತು. ಸರಿ ಅಂತ ನಾನು ಆ ದ್ವಾರ ಬಾಗಿಲಲ್ಲಿ ಮುಂದುವರೆದೆ. ಆ್ಯಂಡ್ ನನಗೆ ಸುಸ್ತಾಗ್ತಿತ್ತು, ತುಂಬ ಸುಸ್ತಾಗ್ತಿತ್ತು. ಹರಿಸರ್ವೋತ್ತಮ ವಾಯು ಜೀವೋತ್ತಮ ಈ ಒಂದು ಮಂತ್ರ ಘೋಷವನ್ನು ಕೂಗ್ತಾ
ಎಲ್ಲರೂ ಒಟ್ಟಿಗೆ ನಡಿಬೇಕಾದ್ರೆ ಎಲ್ಲಿಲ್ಲದ ಶಕ್ತಿ ನನಗೆ ತುಂಬಿತ್ತು. ಓಡ್ತಾ ಎಗರ್ತಾ ಮುಂದೆ ಓಡೋಗಿ ವೀಡಿಯೋವನ್ನು ತೆಗಿಲಿಕ್ಕೆ ಶುರು ಮಾಡಿದೆ. ಓಡೋಗೋದು ಮುಂದೆ ವೀಡಿಯೋ ತೆಗಿಲಿಕ್ಕೆ ಶುರು ಮಾಡೋದು. ಎನರ್ಜಿ ಬೂಸ್ಟ್ ಆಗೋಯಿತು. ಮಂತ್ರಾಲಯದವರೆಗೂ ಆ ಎನರ್ಜಿ ಹಾಗೇ ಇತ್ತು. ಮಂತ್ರಾಲಯಕ್ಕೆ ಹೋದ್ವಿ. ಜೊತೆಯಲ್ಲಿ ಆ ನಾಯಿ ಕೂಡ ಬರ್ತಾನೆ ಇತ್ತು. ಆ ನಾಯಿ ಕೂಡ ಜೊತೆಲೇ ಬಂದು ಮಂತ್ರಾಲಯದ ಪ್ರಸಾದ ಸ್ವೀಕಾರ ಮಾಡುವಂತಹ ಜಾಗದವರೆಗೂ ಬಂದು ಅಲ್ಲಿ ನಿಂತ್ಕೊಳ್ತು. ಮತ್ತು ನಾವು ಮಂತ್ರಾಲಯದ ಒಳಗೆ ಹೋದ್ವಿ. ಹೋಗಿ ರಾಯರ ದರ್ಶನವನ್ನು ಪಡೆದು ಹೊರಗೆ ಬಂದ್ವಿ. ಗುರುಗಳು ಕಂಡ್ರು. ಗುರುಗಳಿಗೂ ನಮಸ್ಕಾರವಾಗಿ ಗುರುಗಳು ಪ್ರಸಾದ ಮಾಡಲಿಕ್ಕೆ ಹೇಳಿದ್ರು. ಗುರುಗಳ ಜೊತೆ ಒಂದಷ್ಟು ನಮ್ಮ ಹಿರಿಯ ಗುರುಗಳೆಲ್ಲ ಒಂದು ಸ್ವಲ್ಪ ಮಾತನಾಡ್ತಾಯಿದ್ರು. ಅದೇ ಸಂದರ್ಭಕ್ಕೆ ಮತ್ತೆ ನಾವು ಪ್ರಸಾದ ಸ್ವೀಕಾರ ಮಾಡಲಿಕ್ಕೆ ಹೋದ್ವಿ. ಆ್ಯಂಡ್ ಪ್ರಸಾದ ಸ್ವೀಕಾರ ಮಾಡ್ಕೊಂಡು ಬಂದ್ವಿ. ಆಗ ಮತ್ತೆ ನಮ್ಮ ಗುರುಗಳು ಹೇಳಿದ್ರು, ನೀವು ಮಿಸ್ ಆಗಿಬಿಟ್ವಿ, ನೀನು ಗುರುಗಳಿಂದಲೇ ನಿಮಗೆ ಒಂದು ಫಲ ಅಕ್ಷತೆ ಕೊಡಿಸ್ತಾ ಇದ್ವಿ, ನೀವು ಎಲ್ಲೋದ್ರಿ ಅಂತ. ನಮಗೊಂದು ಕಡೆ ಮಂತ್ರಾಲಯದಲ್ಲಿ ಎಲ್ಲರಿಗೂ ಕೊಡಲಿಕ್ಕೆ, ಅಂದರೆ ನಾವು ಹೋಗಿದ್ದೀವಿ ಅಂದರೆ ಜನಕ್ಕೆ ನಾವು ಯಾರಿಗೆ ಹೇಳ್ತೀವಿ ಅವ್ರಿಗೆ ಪ್ರಸಾದವನ್ನು ಕೊಡಬೇಕಲ್ವ. ಆ ಕಾರಣಕ್ಕಾಗಿ ನಾವು ಪರಿಮಳ ಪ್ರಸಾದ ಸ್ವೀಕಾರ ಮಾಡಲು ಹೋಗಿದ್ವಿ, ತೊಗೊಳ್ಲಿಕ್ಕೆ ಹೋಗಿದ್ವಿ. ಸೊ ಹಾಗಾಗಿ ಇಲ್ಲಿ ಮಿಸ್ ಆಗೋಯಿತು. ಸರಿ, ಇಲ್ಲೋ ರಾಯರು ನಮಗೆ ಆಶೀರ್ವಾದ ಮಾಡ್ತಾರೆ ಅಂತ ಹೊರಟ್ವಿ. ಮತ್ತೆ ಹೊರಟಬೇಕಾದ್ರೆ ಹೊರಗಡೆ ಬಂದರೆ ನಾವು ಗಾಡಿ ಹಾಕಿದ್ದು ಒಂದು ಜಾಗದಲ್ಲಿ, ನಮ್ಮ ಜೊತೆ ಬಂದಿದ್ದ ಶ್ವಾನ ಒಂದು ಕಡೆ ಇದೆ. ಆದರೆ ಅದೇ ಶ್ವಾನ ದೂರದಲ್ಲಿ, ನಾವು ಒಂದು ಅರ್ಧ ಕಿಲೋಮೀಟ್ರ್ ದೂರದಲ್ಲಿ ಬಸ್ಸನ್ನು ನಿಲ್ಲಿಸ್ಕೊಂಡಿದ್ವಿ. ಅಡುಗೆ ಮಾಡ್ತಾಯಿದ್ರು. ಬಸ್ಸು ಬಂದಿರೋದು ಸಂದರ್ಭ ಬೇರೆ, ಅಂದರೆ ನಾವು ನಡ್ಕೊಂಡು ಬಂದಿದ್ದೀವಿ, ಅದು ನಮಗಿಂತ ಮೊದಲೇ ಬಸ್ ಬಂದಿದೆ, ಒಂದು ಜಾಗದಲ್ಲಿದೆ. ಆ ಜಾಗದಲ್ಲಿ ಮತ್ತೆ ಆ ಶ್ವಾನ ಕಾಣಿಸ್ತು. ಎಂತಹ ಪವಾಡ! ಅದಕ್ಕೆ ಹೇಗೆ ಗೊತ್ತಾಯಿತು ನಾವು ಇಲ್ಲಿದ್ದೀವಿ ಅಂತ? ಅಲ್ಲಿದೆ. ಮತ್ತು ಗುರುಗಳು ಕರೆದ್ರು, ಬರ್ತೀನಪ್ಪ ನಮ್ಮ ಜೊತೆ ಬಾಪ್ಪ, ಕರ್ಕೊಂಡು ಹೋಗ್ತೀವಿ ಅಂತ. ಬಂದಿಲ್ಲ. ಮತ್ತು ಆ ಶ್ವಾನ ಕಣ್ಮರೆ ಆಗೋಯಿತು. ಏನು ವಿಶಿಷ್ಟನೋ ಏನು ವಿಚಿತ್ರನೋ ಗೊತ್ತಿಲ್ಲ. ಇದು ನಡೆದಂಥದ್ದು. ಮತ್ತು ಟ್ರೈನ್ನಲ್ಲಿ ನನಗೆ ನಡೆದಿದ್ದು ಬಹಳ ವಿಶೇಷ. ಇದನ್ನು ನಾನು ಮುಂದಿನ ಎಪಿಸೋಡ್ನಲ್ಲಿ ಹೇಳ್ತೇನೆ. ಏಕೆಂದರೆ ರಾಯರ ಸಾಕ್ಷಾತ್ಕಾರ ಅದು ಅಂತಲೇ ಹೇಳ್ಬೋದು. ಆ ಒಂದು ವಿಚಿತ್ರ ಘಟನೆ ಬಹಳ ವಿಶೇಷ ಇದೆ. ನಿಜಕ್ಕೂ ನನಗೆ ಅರಗಿಸ್ಕೊಳ್ಳಲು ಆಗ್ತಾಯಿಲ್ಲ ಆ ವಿಚಾರವನ್ನು. ಆ ಕ್ಷಣಕ್ಕೆ ಆಗಿದ್ದು. ಕಳೆದ ವರ್ಷವೂ ಅದರಲ್ಲಿ ಒಂದು ಭಾಗ ನನಗೆ ನಡೆದಿತ್ತು. ಈ ವರ್ಷವೂ ಆ ವಿಚಾರ ನಡೆದಿತ್ತು. ಆದರೆ ಅದಕ್ಕಿಂತಲೂ ಮೀರಿದ್ದು ಇನ್ನೊಂದು ಅಚ್ಚರಿ ಕಂಡಿತ್ತು ನನಗೆ. ರಾಯರ ಬಗ್ಗೆ ಏನೂ ಹೇಳಲಿಕ್ಕೆ ಸಾಧ್ಯ ಇಲ್ಲ. ನಂಬಲಿಕ್ಕೂ ಈ ಘಟನೆ ನಡೆದಿದೆ ಅಂತ ನಂಬಲಿಕ್ಕೂ ಕಷ್ಟ ಆಗಿಬಿಡುತ್ತೆ. ಆ ರೀತಿಯ ಒಂದು ಘಟನೆ ಮುಂದಿನ ಭಾಗದಲ್ಲಿ ತಿಳಿಸ್ತೇನೆ. ಎಲ್ಲರಿಗೂ ಒಳ್ಳೆಯದಾಗಲಿ. ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನುವೇ ನಮಃ.